ಇವತ್ತು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ವತಿಯಿಂದ ನೂರೆಂಟು ಆರೋಗ್ಯ ಕವಚ ಇದರ ಕೇಂದ್ರೀಕೃತ ಕಮಾಂಡ್ ಮತ್ತು ಕಂಟ್ರೋಲ್ ಸೆಂಟರ್ ಲೋಕಾರ್ಪಣೆ ಕಾರ್ಯಕ್ರಮ. ಈ ಕಾರ್ಯಕ್ರಮವನ್ನು ಅತ್ಯಂತ ಸಂತೋಷದಿಂದ ಲೋಕಾರ್ಪಣೆ ಮಾಡಿದ್ದೇನೆ ಅಂತೇಳಿ ಘೋಷಣೆಯನ್ನು ಮಾಡ್ತಾ ಇದ್ದೇನೆ. ಇದು ಇಡೀ ದೇಶದಲ್ಲೇ ಮೊದಲನೇದು. ಇದು ಇಂಥ ಆರೋಗ್ಯ ಸೇವೆ ದೇಶದ ಯಾವ ರಾಜ್ಯದಲ್ಲೂ ಕೂಡ ಇಲ್ಲ. ಕರ್ನಾಟಕ ರಾಜ್ಯದಲ್ಲಿ ಈ 108 ಆಂಬ್ಯುಲೆನ್ಸ್ಗಳು ಇದರ ಸೇವೆಯನ್ನು ಅತ್ಯಾಧುನಿಕ ಮಾದರಿಯಲ್ಲಿ ಸೇವೆ ದೊರಕಬೇಕು ಜನಗಳಿಗೆ. ಯಾಕಂತಂದರೆ ಆರೋಗ್ಯ ಸೇವೆ ಭಾಳ ಮುಖ್ಯ. ಅದರಲ್ಲೂ ಎಮರ್ಜೆನ್ಸಿ ಕೇಸ್ಗಳಲ್ಲಿ, ತುರ್ತು ಕೇಸ್ಗಳಲ್ಲಿ ತ್ವರಿತವಾಗಿ ಆರೋಗ್ಯ ಸೇವೆಯನ್ನು ನೀಡ್ತಕ್ಕಂಥದ್ದು ಅದು ಭಾಳ ಮುಖ್ಯ ಅಂಥೇಳಿ ನಾವೆಲ್ಲರೂ ಕೂಡ ಅರ್ಥ ಮಾಡ್ಕೊಂಡಿದ್ದೀವಿ ಅಂತಕ್ಕಂಥದ್ದು ನನ್ನ ಭಾವನೆ. ಅದಕ್ಕೆ ನಮ್ಮಲ್ಲಿ ಒಂದು ನಾಣ್ಣುಡಿ ಇದೆ, ಆರೋಗ್ಯವೇ ಭಾಗ್ಯ ಅಂತ ಹೇಳಿ. ಆರೋಗ್ಯವೇ ಭಾಗ್ಯ. ಎಲ್ಲ ಭಾಗ್ಯಗಳಿಗಿಂತ ಆರೋಗ್ಯ ಭಾಗ್ಯ ಮೊದಲನೇದು. ಆರೋಗ್ಯ ಭಾಗ್ಯ ಇದ್ದರೆ, ನಮ್ಮ ಜನರಿಗೆ ಆರೋಗ್ಯ ಚೆನ್ನಾಗಿದ್ದರೆ ಸದೃಢವಾದಂಥ ಸಮಾಜವನ್ನು ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಹೇಗೆ ಆರ್ಥಿಕ ಸಾಮಾಜಿಕ ಬೆಳವಣಿಗೆ ಸಮಾಜಕ್ಕೆ ಪ್ರತಿಯೊಬ್ಬರಿಗೂ ಕೂಡ ಬೇಕಾಗ್ತದೆ, ಹಾಗೆಯೇ ಆರೋಗ್ಯ ಭಾಗ್ಯನೂ ಕೂಡ ಬೇಕಾಗ್ತದೆ. ಇದನ್ನು ನಾವೆಲ್ಲರೂ ಕೂಡ ಅರ್ಥ ಮಾಡ್ಕೊಂಡಿದ್ದೀವಿ ಅಂತಕ್ಕಂಥದ್ದು ನನ್ನ ಭಾವನೆ. ಈಗ ಕರ್ನಾಟಕದಲ್ಲಿ ಸುಮಾರು 20 ವರ್ಷಗಳಿಂದ 108 ಆಂಬ್ಯುಲೆನ್ಸ್ ಸೇವೆ ಇದೆ. ಇಲ್ಲ, ಖಾಸಗಿಯವರು ಮಾಡ್ತಾ ಇದ್ದಾರೆ. 18 ದಿನೇಶ್ ಗುಂಡೂರಾವ್ ಅವರು 18 ಅಂತ ಹೇಳ್ತಾ ಇದ್ದಾರೆ. ನಾನು ತಪ್ಪು ತಿಳ್ಕೊಂಡಿದ್ದೆ, 20 ವರ್ಷ ಆಗಿದೆ ಅಂತ ಅಂದ್ಕೊಂಡಿದ್ದೆ. ನಾನು 25-26ನೇ ಆಯವ್ಯಯದಲ್ಲಿ ಘೋಷಣೆ ಮಾಡಿದ್ದೆ, ಇದನ್ನು ಸರ್ಕಾರದ ಸಮಯದಲ್ಲಿ ನಡೀಬೇಕು, ಇದು ಸುಧಾರಣೆ ಆಗಬೇಕು. ಈ ಸುಧಾರಣೆ ಆಗಬೇಕು ಅಂತೇಳಿ
ನಾನು 26ನೇ ಆಯವ್ಯಯದಲ್ಲಿ ಘೋಷಣೆ ಮಾಡಿದ್ದೆ. ಇದಕ್ಕೆ ಸಾಫ್ಟ್ವೇರ್ ಎಲ್ಲ ಡೆವಲಪ್ ಮಾಡಬೇಕಾಗಿದ್ದರಿಂದ ಸ್ವಲ್ಪ ತಡವಾಗಿದೆ ಅಂತೇಳಿ ನಾನು ಅಂದ್ಕೊಂಡಿದ್ದೇನೆ. ಈಗ ಸಾಫ್ಟ್ವೇರ್ ಎಲ್ಲ ಡೆವಲಪ್ ಆಗಿದೆ. ಇಂದಿನಿಂದ ಇಡೀ ರಾಜ್ಯದಲ್ಲಿ ಅಂದರೆ 31 ಜಿಲ್ಲೆಗಳಲ್ಲಿ ಅತ್ಯಾಧುನಿಕ ತಾಂತ್ರಿಕತೆ ಇರ್ತಕ್ಕಂಥ ಆಂಬುಲೆನ್ಸ್ ಸೇವೆ ದೊರಕ್ತಾ ಇದೆ. ಅದಕ್ಕಾಗಿ ದಿನೇಶ್ ಗುಂಡೂರಾವ್ ಅವರಿಗೆ, ಅವರ ಇಲಾಖೆಯ ಎಲ್ಲ ಸಿಬ್ಬಂದಿ ವರ್ಗದವರಿಗೆ ನಾನು ಧನ್ಯವಾದಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಈಗ ಜೀವನ ಮರಣ ಇರ್ತದಲ್ಲ, ಭಾಳ ಜನ ಈ ಹೃದಯಘಾತ ಅಂತ ಕೇಸ್ಗಳಲ್ಲಿ, ಪಾರ್ಶ್ವವಾಯು ಅಂತ ಕೇಸ್ಗಳಲ್ಲಿ, ಹೆರಿಗೆ ಅಂತ ಕೇಸ್ಗಳಲ್ಲಿ, ಅಪಘಾತಗಳು ನಡೀತಕ್ಕಂಥ ಕೇಸ್ಗಳಲ್ಲಿ ಈ ತುರ್ತು ಸೇವೆ ಅತ್ಯಂತ ಅವಶ್ಯ ಇರ್ತದೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಈಗ ಸುರೇಶ್ ಕುಮಾರ್ ಅವರು ಒಂದು ಉದಾಹರಣೆ ಮೂಲಕ ಹೇಗೆ ಒಂದು ಹುಡುಗಿ SLCನಲ್ಲಿ ಅವಳು ಬದುಕಿರೋದ್ರಿಂದ ಪರೀಕ್ಷೆಯಲ್ಲಿ ಪಾಸ್ ಮಾಡಿ ಮೊದಲಲ್ಲಿ ಪಾಸ್ ಮಾಡಿದ್ದಾಳೆ ಅಂತಕ್ಕಂಥ ಮಾತುಗಳನ್ನು ಹೇಳಿದರು. ಇಂಥವು ಅನೇಕ ಘಟನೆಗಳು ನಡೀತವೆ. ಈ ಘಟನೆಗಳು ಅಪಘಾತಗಳಾಯ್ತವಲ್ಲ, ಅಪಘಾತಗಳಾದಾಗ ತಕ್ಷಣ ಸೇವೆಯನ್ನು ಒದಗಿಸ್ಕೊಟ್ರೆ, ಮೆಡಿಕಲ್ ಟ್ರೀಟ್ಮೆಂಟ್ ಸಿಕ್ಕಿದ್ರೆ ಅದಕ್ಕೆ ನಾವು ಅದನ್ನು ಗೋಲ್ಡನ್ ಅವರ್ ಅಂತ ಕರಿತೀವಿ. ಮೊದಲನೇ 1 ಗಂಟೆ ಇದೆಯಲ್ಲ, ಅಪಘಾತ ಆದಂಥ ಮೊದಲನೇ 1 ಗಂಟೆ, ಅದನ್ನು ಗೋಲ್ಡನ್ ಅವರ್ ಅಂತ ಕರಿತೀವಿ. ಗೋಲ್ಡನ್ ಅವರ್. ಆ 1 ಗಂಟೆ ಒಳಗಡೆ ನಿಮಗೆ ಮೆಡಿಕಲ್ ಟ್ರೀಟ್ಮೆಂಟ್ ಸಿಕ್ಕಿದ್ರೆ ಬದುಕ್ತಕ್ಕಂಥ ಸಾಧ್ಯತೆಗಳು ಜಾಸ್ತಿ ಇರ್ತವೆ. ನನ್ನ ಪ್ರಕಾರ, ಬಹುಶಃ ಆರೋಗ್ಯ ಇಲಾಖೆ ಪ್ರಕಾರ 80% ಇಂಥ 1 ಗಂಟೆ ಟ್ರೀಟ್ಮೆಂಟ್ ಸಿಗ್ತದಲ್ಲ, ಅವು ಅಪಘಾತಗಳಲ್ಲಿ ಬದುಕಿರ್ತಕ್ಕಂಥದ್ದೇ ಜಾಸ್ತಿ ಇರ್ತಕ್ಕಂಥ 80%. ಅದರಿಂದ ಈ ತುರ್ತು ಸೇವೆ ಒದಗಿಸ್ಕೊಡ್ತಕ್ಕಂಥದ್ದು ಇದೆಯಲ್ಲ, ಅದು ಅತ್ಯಂತ ಅವಶ್ಯ, ಅಗತ್ಯ ಮತ್ತು ಮರಣವನ್ನು ತಪ್ಪಿಸ್ತಕ್ಕಂಥ ಸಾಧ್ಯತೆ ಹೆಚ್ಚಾಗಿರ್ತದೆ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಅದರಿಂದ ನಾವು ಬದುಕಲಿಕ್ಕೆ ಯಾರೂ ಕೂಡ ಅಪಘಾತದಲ್ಲಿ ಸಾಯಬಾರದು, ಅಪಘಾತಗಳೇ ಆಗಬಾರದು. ಅಪಘಾತ ಆದಾಗ ನಾವು ತುರ್ತು ಮೆಡಿಕಲ್ ಸೇವೆ ಒದಗಿಸ್ಕೊಡ್ತಕ್ಕಂಥದ್ದು ಇದೆಯಲ್ಲ, ಅದು ಅತ್ಯುತ್ತಮವಾದಂಥ ಕೆಲಸ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಇಂಥ ಅನೇಕ ಕಾರ್ಯಕ್ರಮಗಳು ಈಗ ಬೆಂಗಳೂರು ನಗರದಲ್ಲಿ ಸುಮಾರು 65ರಿಂದ 70 ಆಂಬುಲೆನ್ಸ್ಗಳಿದ್ದಾವೆ. ಬೆಂಗಳೂರು ನಗರದ
ಎಲ್ಲಿಯಾದರೂ ಕೂಡ ಅಪಘಾತ ಆಗಲಿ ಅಥವಾ ಹೃದಯಾಘಾತ ಆಗಲಿ, ಪಾರ್ಶ್ವವಾಯು ಆಗಲಿ, ಹೆರಿಗೆ ಆಗಲಿ, ಈ ಥರದ ತುರ್ತು ಅಗತ್ಯ ಇದೆಯಲ್ಲ, ತುರ್ತು ಚಿಕಿತ್ಸೆ ನೀಡಬೇಕಾದಂಥ ಅಗತ್ಯ ಇದೆಯಲ್ಲ, ಇಂಥವಕ್ಕೆ ಇದು ಅತ್ಯಂತ ಉಪಯೋಗ ಆಗ್ತದೆ ಅಂತಕ್ಕಂಥ ಮಾತುಗಳನ್ನು ತಮಗೆ ತಿಳಿಸಲಿಕ್ಕೆ ಬಯಸ್ತಾ ಇದ್ದೇನೆ. ಇಂಥ ಒಂದು ಸೆಂಟ್ರನ್ನು, ಕಮಾಂಡ್ ಸೆಂಟ್ರನ್ನು ಮಾಡಿರ್ತಕ್ಕಂಥದ್ದು ಭಾಳ ಒಳ್ಳೆಯದು. ಮತ್ತು ಇಡೀ ರಾಜ್ಯಕ್ಕೆ ಹಿಂದೆ ಖಾಸಗಿಯವರು ನಡೆಸ್ತಾ ಇದ್ದಾಗ ನಮಗೆ ಅಕೌಂಟಬಿಲಿಟಿ ಇರಲಿಲ್ಲ. ಈಗ ಸರ್ಕಾರ ಮಾಡ್ತಾ ಇರೋದ್ರಿಂದ ಅಕೌಂಟಬಿಲಿಟಿ ಇದೆ. ಮತ್ತು ನಮ್ಮ ಜನರಿಗೆ ಏನಾಗಿದೆ, ಈಗ ಪ್ರೈವೇಟ್ ಆಸ್ಪತ್ರೆಗೆ ಹೋದರೆ ನಾನು ಮುಖ್ಯಮಂತ್ರಿಯಾಗಿ ನೋಡ್ತಾ ಇರ್ತೀನಿ, ನಮಗೆ ಮುಖ್ಯಮಂತ್ರಿಗಳ ಪರಿಹಾರ ನಿಧಿಯಿಂದ ಹಣ ಕೇಳಕ್ಕೆ ಬರ್ತಾರೆ. ನಮ್ಮ ಶಾಸಕರುಗಳು ಅಥವಾ ಬೇರೆ ಜನರು ಬಂದು ಭೇಟಿಯಾಗಿ ಅವ್ರು ಬಡವರು ಸರ್, ಅವ್ರಿಗೆ ಜಾಸ್ತಿ ಕೊಡಬೇಕು ಪರಿಹಾರನ ಅಂತ ಹೇಳ್ತಾರೆ. ಅಲ್ಲಪ್ಪ, ಬಡವರಾಗಿರ್ತಾರೆ, ಅವ್ರು ಯಾಕೆ ಸರ್ಕಾರಿ ಆಸ್ಪತ್ರೆ ಬಿಟ್ಬಿಟ್ಟು ಬೇರೆ ಆಸ್ಪತ್ರೆಗಳಿಗೆ ಹೋಗಿದ್ದಾರೆ? ಖಾಸಗಿ ಆಸ್ಪತ್ರೆಗಳಲ್ಲಿ ಈಗ ಚಿಕಿತ್ಸೆ ಭಾಳ ದುಬಾರಿಯಾಗ್ಬಿಟ್ಟಿದೆ. ಅದ್ರ ಬಗ್ಗೆನೂ ಕೂಡ ಸರ್ಕಾರ ಗಂಭೀರವಾಗಿ ಆಲೋಚನೆಯನ್ನು ಮಾಡ್ತಾ ಇದೆ. ನೋಡಿ, ಅದ್ರ ಬಗ್ಗೆನೂ ಕೂಡ ಹಿಂದೆ ರಮೇಶ್ ಕುಮಾರ್ ಇದ್ದಾಗ ಒಂದು ಕಾಯ್ದೆ ತಗೊಬಂದಿದ್ರು. ಖಾಸಗಿ ಆಸ್ಪತ್ರೆಗಳನ್ನು ಅದು ಕಂಟ್ರೋಲ್ ಮಾಡ್ತಕ್ಕಂಥ ಇದೆಯಲ್ಲ, ಅದು ಭಾಳ ಮುಖ್ಯ ಆಗ್ತದೆ. ಸೊ 5 ಲಕ್ಷ, 10 ಲಕ್ಷ, 20 ಲಕ್ಷ, 30 ಲಕ್ಷ, 40 ಲಕ್ಷ, 50 ಲಕ್ಷ, ಹಿಂಗೆ ನಾನು ಮ್ಯಾಕ್ಸಿಮಮ್ ಕೊಡೋದೇ 5 ಲಕ್ಷ. ಈಗ ಎಂಥದ್ದು ಬೋನ್ ಮ್ಯಾರೋ ಕಾಯಿಲೆ ಟ್ರಾನ್ಸ್ಪ್ಲಾಂಟ್ ಮಾಡ್ತಕ್ಕಂಥದ್ದು, ಕಿಡ್ನಿ ಟ್ರಾನ್ಸ್ಪ್ಲಾಂಟು, ಆಮೇಲೆ ಲಿವರ್ ಟ್ರಾನ್ಸ್ಪ್ಲಾಂಟು, ಆಮೇಲೆ ಲಂಗ್ ಟ್ರಾನ್ಸ್ಪ್ಲಾಂಟು, ಇಂಥ ಕಾಯಿಲೆಗಳಿಗೆಲ್ಲ ಜಾಸ್ತಿ ದುಡ್ಡು ಆಗ್ತದೆ. ಪಾಪ ಬಡವರು ಕೊಡೋಕ್ಕಾಗಲ್ಲ. ಅದಕ್ಕೆ ಸರ್ಕಾರಿ ವ್ಯವಸ್ಥೆಯಿಂದ ಮೂಲಕನೇ ಮಾಡ್ತಕ್ಕಂಥದ್ದು. ಮತ್ತು ಯಾವ ಕಾರಣಕ್ಕೂ ಕೂಡ ಸರ್ಕಾರಿ ಆರೋಗ್ಯ ಸೇವೆ ಇದೆಯಲ್ಲ, ಖಾಸಗಿಯವ್ರಿಗಿಂತ ಕಳಪೆ ಆಗ್ಬಾರ್ದು. ಯಾವುದೇ ಕಾರಣಕ್ಕೆ. ಅದಕ್ಕೆ ನಾನು ಆರೋಗ್ಯ ಸೇವೆಗೆ ಏನು ಬೇಕಾದರೂ ಮಾಡಲಿಕ್ಕೆ ನಾನು ತಯಾರಿದ್ದೇನೆ ಅಂತಕ್ಕಂಥ, ನಮ್ಮ ಸರ್ಕಾರ ಏನು ಬೇಕಾದ್ರೂ ಮಾಡಲಿಕ್ಕೆ ತಯಾರಾಗಿದೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಹೊಸ ಸೇವೆ ಮಾಡಿದ್ದೀರಿ, ಈ ಸೇವೆ ಅದರ ಉದ್ದೇಶ ಈಡೇರಲಿ ಅಂತ ನಾನು ಆಶಯವನ್ನು ವ್ಯಕ್ತ ಮಾಡ್ತೇನೆ. ಉದ್ದೇಶ ಈಡೇರಬೇಕು. ಈಗ ನಾವು ಭಾಳ ಮುಖ್ಯ ಅಲ್ಲ. ಈ ಸವಲತ್ತನ್ನು ಮಾಡಿದಾಗ, ಸರ್ಕಾರದಿಂದ ಮಾಡಿದಾಗ ಅದು ಪರಿಣಾಮಕಾರಿಯಾಗಿ ಆಗಬೇಕು ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇವೆ. ಪರಿಣಾಮಕಾರಿಯಾಗಿ ಆಗಬೇಕು. ಅದನ್ನು ದಿನೇಶ್ ಗುಂಡೂರಾವ್ ಅವರು ನೋಡ್ಕೋತಾರೆ ಅಂತಕ್ಕಂಥ ನಂಬಿಕೆ ನನಗಿದೆ. ಮತ್ತು ನಾನು ಈಗಾಗಲೇ ಪ್ರಸ್ತಾಪ ಮಾಡೋದಂತೆ, ಇವನು ಯಾರೋ ನಿಮ್ಮ ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ಇದ್ದಿದೆ, ಯಾವುದೇ ಕಾರಣಕ್ಕೆ ಇದು ಸರ್ಕಾರದ ಸೇವೆ ಅಂತ ಅನ್ನಬಾರ್ದು. ಜನರಿಗೆ ಸರ್ಕಾರಿ ಸೇವೆ ಅಂತಂದರೆ ಒಂಥರ ವಾಕರಿಕೆ ಬರ್ತದೆ. ಆ ಭಾವನೆ ಇದೆಯಲ್ಲ, ಆ ಭಾವನೆಯನ್ನು ತೊಡೆದಾಕ್ತಕ್ಕಂಥ ರೀತಿಯಲ್ಲಿ ನೀವೆಲ್ಲರೂ ಕೆಲಸ ಮಾಡಬೇಕು. ಯಾರ್ಯಾರು ಸಂಬಂಧಪಟ್ಟವ್ರು ಇದ್ದೀರಿ ಅವರೆಲ್ಲರೂ ಕೂಡ ಈ ಕೆಲಸ ಮಾಡಿಕೊಡ್ತಕ್ಕಂಥ ಪ್ರಯತ್ನವನ್ನು
ನೀವು ಪ್ರಾಮಾಣಿಕವಾಗಿ ಮಾಡಿದ್ರೆ ಬಹುಶಃ ಸರ್ಕಾರದ ಮೇಲೆ ನಂಬಿಕೆ ಜಾಸ್ತಿ ಬರ್ತದೆ, ವಿಶ್ವಾಸ ಜಾಸ್ತಿ ಬರ್ತದೆ ಅಂತಕ್ಕಂಥ ಮಾತುಗಳನ್ನು ಹೇಳಿ ನಾನು ಭಾಳ ಉದ್ದನೇ ಭಾಷಣ ಮಾಡೋಕ್ಕೆ ಹೋಗಲ್ಲ. ಆರೋಗ್ಯ ಇಲಾಖೆ ಇದೆಯಲ್ಲ, ಆರೋಗ್ಯ ಇಲಾಖೆ ಚೆನ್ನಾಗಿ ಕೆಲಸ ಮಾಡ್ತಾ ಇದೆ. ನಾವು ಅಧಿಕಾರಕ್ಕೆ ಬಂದ ಮೇಲೆ ಚೆನ್ನಾಗಿ ಕೆಲಸ ಮಾಡ್ತಾ ಇದೆ. ಇನ್ನೂ ಹೆಚ್ಚಾಗಿ ಕೆಲಸ ಮಾಡಲಿ, ಒಳ್ಳೆಯ ಕೆಲಸ ಮಾಡಲಿ ಅಂತಕ್ಕಂಥ ಆಶಯವನ್ನು ವ್ಯಕ್ತ ಮಾಡಿ ದಿನೇಶ್ ಗುಂಡೂರಾವ್ ಅವರ ನೇತೃತ್ವದಲ್ಲಿ ಜನರಿಗೆ ಒಳ್ಳೆಯ ಆರೋಗ್ಯ ಸೇವೆ ದೊರಕಿಸ್ತಕ್ಕಂಥ ಕೆಲಸವನ್ನು ಮಾಡಲಿ ಅಂತಕ್ಕಂಥ ಆಶಯವನ್ನು ವ್ಯಕ್ತ ಮಾಡಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ನೀವೆಲ್ಲ